ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಶಾ. ಇವತ್ತು ನಾನು ನಿಮಗೆ ಒಂದು ರಾಗಿಯಿಂದ ಮಾಡುವಂಥ ಒಂದು ಜ್ಯೂಸನ್ನ ತೋರಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಎದ್ದ ತಕ್ಷಣ ಮೊದಲನೇ ಡ್ರಿಂಕ್ ಇದನ್ನು ನೀವು ತಗೋಬೋದು. ಇಂಗ್ರೀಡಿಯೆಂಟ್ಸ್ ತುಂಬ ಸುಲಭ ಇದೆ. ಈ ರಾಗಿ ಬಂದುಬಿಟ್ಟು ಸಿರಿಧಾನ್ಯಗಳಲ್ಲಿ ಒಂದು. ಅಂದರೆ ನಮ್ಮ ಇದೊಂದು ದೇಸಿ ಧಾನ್ಯ. ಇದರಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ. ಜಿಂಕ್, ಐರನ್ನು, ಫೈಬರ್, ಪ್ರೋಟೀನ್, ಕ್ಯಾಲ್ಶಿಯಂ, ಭಾಳಷ್ಟು ಮಿನರಲ್ಸ್ಗಳು, ಪ್ರೋಟೀನ್ಸ್ಗಳು ಇದರಲ್ಲಿರುತ್ತೆ. ಈವನ್ ಶುಗರ್ ಇರುವವರು ಕೂಡ ಈ ಒಂದು ರಾಗಿನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮಾಡೋ ವಿಧಾನ ಹೇಗೆ ನೋಡ್ಬಿಡೋಣ. ರಾಗಿನ ನಾನು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಟಿದ್ದೀನಿ ಅಷ್ಟೇ. ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ರಾಗಿ ಇದೆ. ಇದು ಇಬ್ಬರು ಕುಡಿಬೋದು. ತುಂಬ ತಿಕ್ಕಾಗುತ್ತೆ. ಇದ್ರ ಜೊತೆಯಲ್ಲಿ ಒಂದು 5 ಖರ್ಜೂರನ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಡ್ಬೇಕಂತ ಇಲ್ಲ, ಕೆಲವು ಸಲ ಡೈರೆಕ್ಟಾಗಿ ಹಾಕಿದ್ರು ನಡೆಯುತ್ತೆ. ನಾನು ಒಂದು ಸಲ ರಾಗಿನ ಕ್ಲೀನಾಗಿ ವಾಶ್ ಮಾಡಿ ಅದ್ರ ಜೊತೆಗೆ ಖರ್ಜೂರ ಹಾಕಿ ನೆನೆಸಿಟ್ಟಿದ್ದೀನಿ. ಇದೇ ನೀರನ್ನೇ ಬೇಕಿದ್ರೆ ಡೈರೆಕ್ಟಾಗಿ ಹಾಕ್ಕೋಬೋದು, ಅಥವಾ ಈ ನೀರನ್ನು ತೆಗೆದ್ಬಿಟ್ಟು ಫ್ರೆಶ್ ವಾಟರ್ ಕೂಡ ಮತ್ತೆ ಹಾಕ್ಕೋಬೋದು. ಇದು ಸ್ವಲ್ಪ ಕ್ವಾಂಟಿಟಿ ನಾನು ಜಾಸ್ತಿ ಆಗಿದೆ ಈ ಜಾರಿಗೆ. ಇನ್ನೂ ಸ್ವಲ್ಪ ದೊಡ್ಡ ಜಾರ್ ಇದ್ದರೆ ಒಳ್ಳೆಯದು. ಇದು ಡಬಲ್ ಆಗುತ್ತೆ. ನಮ್ಮದು ಕ್ವಾಂಟಿಟಿ ಏನಿರುತ್ತಲ್ಲ ಡಬಲ್ ಅಲ್ಲ, ಅದಕ್ಕಿಂತ 3 ಪಟ್ಟು ಜಾಸ್ತಿ ಆಗುತ್ತೆ ತಿಕ್ನೆಸ್ಸು. 1 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಖರ್ಜೂರದಲ್ಲಿ ಸ್ವೀಟ್ನೆಸ್ ಇರುತ್ತೆ, ಆದ್ರೂ 1 ಸ್ಪೂನಷ್ಟು ಬೆಲ್ಲನ ನಾನು ಅಡಿಷ್ನಲ್ ಆಗಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಈಗ ಈ ಜಾರಲ್ಲಿ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟೇ, ಜ್ಯೂಸ್ ರೆಡಿ. ಇನ್ನೇನು ಇಂಗ್ರೀಡಿಯೆಂಟ್ ಇಲ್ಲ. ವೆರಿ ಸಿಂಪಲ್, ತುಂಬ ಹೆಲ್ದಿ. ಮಕ್ಕಳು ಕೂಡ ಕುಡಿಬೋದು, ದೊಡ್ಡವರು ಕುಡಿಬೋದು. ಇದಕ್ಕಿಂತ ಬೆಸ್ಟ್ ಬ್ರೇಕ್ಫಾಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ಇದಾದಮೇಲೆ ನೀವು ಮಿಡ್ ಮಾರ್ನಿಂಗ್ ಬೇರೆ ಏನಾದರೂ ತಿನ್ಕೋಬೋದು. ಇದು ಫುಲ್ ಅನಿಸೋದಿಲ್ಲ. ಒಂದು 10:30-11 ಗಂಟೆಗೆ ನಿಮ್ಮ ನಾರ್ಮಲ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ನಮಸ್ತೆ.